ಹಾಯ್ ಫ್ರೆಂಡ್ಸ್, ಇವತ್ತು ತಿಂಡಿ ಬೆಳಗಿನ ತಿಂಡಿ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಏನೇನು ರೆಡಿ ಮಾಡಿ ನೋಡ್ತೀನಿ. ಫಸ್ಟು ರವೆ ತೊಗೊಂಡಿದ್ದೀನಿ. ರವೆ ಇನ್ನೂ ಹುರ್ಕೊಂಡಿಲ್ಲ, ಹುರ್ಕೋಬೇಕು. ಇದರಲ್ಲಿ 2.5 ಗ್ಲಾಸ್ ಅಷ್ಟು ರವೆ ತೊಗೊಂಡಿದ್ದೀನಿ. ನೋಡಿ, ಅವರೆಕಾಳು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಅರ್ಧ ಬೇಯಿಸ್ಕೊಂಡಿದ್ದೀನಿ, ಇನ್ನು ಅರ್ಧ ಸ್ವಲ್ಪ ಒಗ್ಗರಣೆ ಹಾಕೋತೀನಲ್ಲ ಅದರಲ್ಲೇ ಹಾಕೋತೀನಿ. 1 ಕಪ್ ತೆಂಗಿನ ತುರಿ, 1-2 ಈರುಳ್ಳಿ ಅಂದರೆ ಚಿಕ್ಕದಿಷ್ಟು ದಪ್ಪದ್ದು, ಒಂದು ಚಿಕ್ಕ ಟೊಮೊಟೊ, ಕೊತ್ತಂಬರಿ, ನೋಡಿ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ 2 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಸಾಸಿವೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ರವೆ ಹುರ್ಕೋತಾ ಇದ್ದೀನಿ ಇವಾಗ. ರವೆ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ರವೆ ಎಲ್ಲ ಸ್ವಲ್ಪ ಕೆಂಪಗೆ ಹುರ್ಕೊಂಡು, ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಉಪ್ಪಿಟ್ಟು, ಇಕ್ಕಿದ ಬೇಳೆಕಾಳು ಸಾಂಬಾರು, ಅವರೆಕಾಳು ಪಲಾವು ಎಲ್ಲ ಸ್ವಲ್ಪ ಈ ಸೀಸನಲ್ಲಿ ಅವರೆಕಾಳು ಬಳಸೋರೆ ಜಾಸ್ತಿ ಅಲ್ವಾ. ಅವರೆಕಾಳು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಮನೇಲೂ ಸ್ವಲ್ಪ ಜಾಸ್ತಿನೇ ಇಷ್ಟ ಅವರೆಕಾಳು ಅಂದರೆ. ನೋಡಿ, ಇವತ್ತು ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ ರಜಾ ಇವತ್ತು. ಮಕ್ಕಳು ಇನ್ನೂ ಮಲಗಿದ್ದಾರೆ. ತಿಂಡಿ ಮಾಡಿ ಅವನ್ನ ಎಬ್ಬಿಸ್ಬೇಕು. ನೋಡಿ, ರವೆ ಊತಾಗಿದೆ, ಇದು ಸಪ್ರೇಟ್ ತಿಕ್ಕೋತೀನಿ. ರವೆ ಉರಿಯೋಕ್ಕೆ ತಿಕ್ಕೊಂಡಿದ್ನಲ್ಲ ಬಾಣಲಿನ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ನಾನು ಯೂಸ್ ಮಾಡೋದು ಸನ್ ಪ್ಯೂರು. 15 ವರ್ಷದಿಂದ ಇದೇ ಎಣ್ಣೆ ಯೂಸ್ ಮಾಡೋದು ನಾನು. ಇದಕ್ಕೊಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋತೀನಿ. ಸ್ವಲ್ಪ ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೊಟೊ ಹಾಕ್ಕೋತೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಹಾಕೋಬೋದು. ಕೆಲವು ಜನ ಅರಿಶಿನ ಪುಡಿ ಹಾಕ್ತಾರೆ, ಉಪ್ಪಿಟ್ಟು ಸ್ವಲ್ಪ ಯೆಲ್ಲೋ ಕಲರ್ ಬರಲಿ ಅಂತ. ನಾನು ಕಲರ್ ಏನು ಹಾಕಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಲ್ವಾ, ಸ್ವಲ್ಪ ಫ್ರೈ ಆಗಿ ಟೊಮೊಟೊ ಎಲ್ಲ ಬೇಯಬೇಕು. ಸ್ವಲ್ಪ ಫ್ರೈ ಆಗಿದೆ. ಇದು ಬೇಯಿಸಿಟ್ಕೊಂಡಿದ್ನಲ್ಲ ಅವರೆಕಾಳು, ಅದು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅವರೆಕಾಳು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರ್ಧ ಬೇಯಿಸ್ಕೊಂಡಿದೆ ಆಲ್ರೆಡಿ ಬೇರೆ ಪಾತ್ರೆಯಲ್ಲಿ. ಇವಾಗ ಒಗ್ಗರಣೆ ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಫ್ರೈ ಆಗಿದೆ. ಇದರಲ್ಲಿ 2.5 ಗ್ಲಾಸಷ್ಟು ರವೆ ತೊಗೊಂಡಿದ್ನಲ್ವ, ಉಪ್ಪಿಟ್ಟು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ತೆಳುವಾಗಿ. ಹಾಗಾಗಿ ನಾನು ಈ ಗ್ಲಾಸಲ್ಲಿ ನೀರು ತೊಗೋತೀನಿ. ಒಂದೊಂದು ಗ್ಲಾಸ್ಗೆ ಒಂದೊಂದು ಗ್ಲಾಸ್ ನೀರು ಅಂತ, ಚಿಕ್ಕ ಗ್ಲಾಸ್ಗೆ ದೊಡ್ಡ ಗ್ಲಾಸ್ ನೀರು ಅಂತ ನೀರು ಹಾಕೊಳ್ಳೋಣ. ಇವಾಗ 2 ಗ್ಲಾಸ್ ನೀರು ಹಾಕೋತೀನಿ. ನೋಡಿ, ಇನ್ನೊಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕೋತೀನಿ, ತೆಳುವಾಗಿರ್ಬೇಕಲ್ಲ ಉಪ್ಪಿಟ್ಟು ಅದಕ್ಕೆ. ನೋಡಿ, 3/4 ಗ್ಲಾಸ್ ಅಷ್ಟಿದೆ. ಒಟ್ಟು ಟೋಟಲ್ 3 ಗ್ಲಾಸ್ ಆಯಿತು ನೀರು. 2.5 ಗ್ಲಾಸ್ ರವೆಗೆ 3 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಇದು ಕುದಿಬೇಕು. ಇವಾಗ ನಿಮ್ಗೆ ಎಷ್ಟು ಬೇಕು ಉಪ್ಪು ಫಸ್ಟೇ ಹಾಕಿದ್ವಲ್ಲ ಒಗ್ಗರಣೆಲೆ,
ಅದು ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೋಬೋದು. ನನಗೆ ಕಮ್ಮಿ ಅನಿಸ್ತು ಉಪ್ಪು, ಅದಕ್ಕಾಗಿ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ ನೀರು ಕುದೀತಾ ಇದೆ. ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಇವಾಗ. ಇದೊಂದೇ 1 ನಿಮಿಷ ಕುದೀಲಿ, ಆಮೇಲೆ ರವೆ ಹಾಕ್ಕೋಬೇಕು. ನೋಡಿ ತೆಂಗಿನಕಾಯಿ ಹಾಕಿದ್ದೆ, ಇದು ಕುದೀತಾ ಇದೆ. ಸ್ವಲ್ಪ ಕುದ್ದ ಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೋತಾ ಇದ್ದೀನಿ. ನೋಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಇವಾಗ ರವೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಇದ್ರ ಮುಚ್ಚಿಬಿಟ್ಟು ಸ್ವಲ್ಪ 1 ನಿಮಿಷ ಹಂಗೆ ಸಿಮ್ಮಲ್ಲಿ ಬಿಟ್ಬಿಡ್ತೀನಿ, ಸಣ್ಣ ಉರಿಲಿ. 1 ನಿಮಿಷ ಮುಚ್ಚಳ ಇಟ್ಟಿದ್ದೆ, ಅದು ಆಗಿದೆ. ಈಗ ಇಟ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ತೆಳುವಾಗಿ. ನೀವು ಈ ಥರ ಮನೇಲಿ